ಹಸಿದವರಿಗೆ ಅನ್ನವನ್ನು ಹಂಚುವುದು, ಹಾಂ, ಅಲಿಯುತ್ತಿರುವ ಬಡವರನ್ನು ಮನೆಗಳಿಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಇಲ್ಲ ಕಂಡಾಗ 6ರಲ್ಲಿ ಇನ್ನೊಂದು ವಾಕ್ಯ ಆಯಿತು. 6ನೇ ವಾಕ್ಯ ಇನ್ನೊಂದು ಜೊತೆ ಓದಿ. ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ಹಾಂ, ನೊಗಗಳನ್ನೆಲ್ಲ ಮುರಿಯುವುದು, ನೆಕ್ಸ್ಟ್ ಇನ್ನೊಂದಿದೆ. ಹಸಿದವರಿಗೆ ಅನ್ನವನ್ನು ಹಂಚುವುದು. ಹಾಂ, ಓಕೆ, ಸರಿ, ಕಂಟಿನ್ಯೂ ಮಾಡಿ. ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿ ಇರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳುವುದೇ ಇರುವುದು. ಮೊದಲು ಏನು ಹೇಳ್ತಾ ಇದ್ದಾರೆ? ಊಟವನ್ನು ಹಂಚುವುದು. ಮತ್ತು ನೆಕ್ಸ್ಟ್ ಏನಿದೆ ನೋಡಿ, ಊಟವನ್ನು ಹಂಚುವುದು, ಬಡವರ ಮನೆಗೆ ಬರಮಾಡಿಕೊಳ್ಳುವುದು, ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ಇದನ್ನ ಹೇಳುವಾಗ ನಿಮ್ಮ ಮೈಂಡಲ್ಲಿ ಏನು ಬರ್ತಾ ಇದೆ ಅದನ್ನ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಊಟವನ್ನು ಹಂಚುವುದು ಫಸ್ಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಬಡವರನ್ನು ಅವರ ಮನೆಗೆ ಬರಮಾಡಿಕೊಳ್ಳುವುದು ಅಂತ. ಎರಡಕ್ಕೂ ಅರ್ಥ ಏನು? ಜನರಲ್ ಆದ ಅರ್ಥ ಏನು? ಜನರಲ್ ಆದ ಅರ್ಥ ಏನು? ಊಟ, ಒಬ್ರ ಜೊತೆ ಊಟ ಹಂಚೋದಕ್ಕೂ, ಹಾಂ, ಯಾರಿಗೆ ತುಂಬ ಹಸಿವಿದೆಯೋ ಅವ್ರಿಗೆ ಊಟ ಕೊಡುವುದು. ತುಂಬ ಕೆಳಗಡೆ ಇರೋರಿಗೆ, ಅಂದರೆ ತುಂಬ ಕಷ್ಟಪಡ್ತಾ ಇರೋಂಥವ್ರು, ಹಣಕಾಸಿಲ್ಲದೆ ಕಷ್ಟಪಡೋರಿಗೆ ಏನು ಹೇಳ್ತೀವಿ ನಾವು? ಒಳ್ಳೇದು ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ? ಒಂದು ಊಟವನ್ನು ಹಂಚಿರಿ ಅಂತ ಇದ್ದಾರೆ, ಇನ್ನೊಂದು ಏನು ಹೇಳ್ತಾ ಇದ್ದಾರೆ? ಮಾಡಿಕೊಳ್ಳುವುದು, ಹ್ಞೂ, ಬೆತ್ತಲೆಯಾದವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು. ಸರಿ, ಆಯಿತು. ಇದನ್ನು ಓದುವಾಗ ಎಷ್ಟೋ ಸತಿ ಈ ವಾಕ್ಯವನ್ನು ಓದಿರ್ತೀರ, ನಿಮಗೂ ಸಹ ಎಷ್ಟೋ ಸತಿ ಇದನ್ನು ಪ್ರೀಚ್ ಮಾಡಿರ್ತಾರೆ. ಎಷ್ಟು ಜನ ಇದನ್ನು ಆತ್ಮಿಕ ರೀತಿಯಲ್ಲಿ ಓದಕ್ಕೆ ಪ್ರಾರಂಭಿಸ್ತಿರ್ತೀರ? ಎಲ್ಲರಿಗೂ ಊಟದ ಪ್ರಾಬ್ಲಮ್ ಇಲ್ಲ. ಈ ಕಾಲದಲ್ಲಿ ಎಲ್ಲರೂ ಯಾವುದಾದ್ರೂ ಒಂದು ಕೆಲಸ ಮಾಡಿ ಏನು ಮಾಡ್ತಾ ಇರ್ತಾರೆ? ಊಟ. ನಾನು ಸಹಾಯ ಮಾಡೋದು ತಪ್ಪು ಅಂತ ಹೇಳ್ತಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಹಾಯ ಮಾಡೋದು ಓಕೆ, ಅದು ಫಸ್ಟ್ ಪ್ರೈಮರಿ. ಒಬ್ರಿಗೆ ಊಟ ಇಲ್ಲದೆ ಹೋದರೆ ನೀವೇನು ಮಾಡಬೇಕು? ಊಟವನ್ನು ಹಂಚೋದು. ಅಥವಾ ಬಟ್ಟೆ ಇಲ್ಲದೆ ಹೋದರೆ ಬಟ್ಟೆಯನ್ನು ಕೊಡೋದು. ನಾವು ಬೇಸಿಕ್ ಮನುಷ್ಯರಿಗಿರುವಂಥ ಒಂದು ಒಳ್ಳೆಯ ಗುಣ, ಇರಲೇಬೇಕಾದಂಥ ಒಂದು ಗುಣ. ಆದರೆ ಎಷ್ಟು ಜನ ಇದನ್ನು ನಾವು ಆತ್ಮಿಕ ರೀತಿಯಲ್ಲಿ ನೋಡ್ತೀವಿ? ಯಾಕಂದರೆ ಎಷ್ಟು ಜನ ಆತ್ಮಿಕ ರೀತಿಯಲ್ಲಿ ಬೆತ್ತಲೆ ಆಗಿದ್ದಾರೆ. ಎಷ್ಟು ಜನ ಆತ್ಮಿಕ ರೀತಿಯಲ್ಲಿ ಊಟ ಇಲ್ಲದೆ ಏನಾಗಿರ್ತಾರೆ? ಬಲಹೀನವಾಗಿರ್ತಾರೆ. ಎಷ್ಟು ಜನ ನಾವು ಡೈಲಿ ಓದ್ತಾ ಇರುವಂಥ ವಾಕ್ಯವನ್ನು ಬೇರೆಯವ್ರ ಜೊತೆ ಹಂಚ್ತಾ ಇದ್ದೀವಿ? ಹಲ್ಲೆಲೂಯ. ದೇವರು ಯಾವ ರೀತಿಯಾದ ಉಪವಾಸವನ್ನು ಎದುರು ನೋಡ್ತಾ ಇದ್ದಾರೆ? ಆತ್ಮಿಕ ರೀತಿಯಾದ ಉಪವಾಸ. ಹಲ್ಲೆಲೂಯ. ಮಾಂಸದಲ್ಲಿ ನಾವು ಮಾಡುವಂಥ ಉಪವಾಸ ಒಳ್ಳೆಯ ವಿಷಯ. ಎಷ್ಟು ಜನ ಇದನ್ನು ಆತ್ಮಿಕ ರೀತಿಯಾದ ಉಪವಾಸ ಯೋಚನೆ ಮಾಡ್ತಾ ಇದ್ದೀವಿ? ಎಷ್ಟು ಜನ ನಿಜವಾಗ್ಲೂ ಒಬ್ಬರನ್ನು ನೋಡಿ ಇವತ್ತು ದೇವ್ರ ಈ ವಾಕ್ಯವನ್ನು ಕೊಡ್ತಾ ಇದ್ದಾರೆ, ಇವತ್ತು ನನ್ನ ಜೊತೆ ಇದನ್ನು ಮಾತನಾಡಿದ್ರು. ಯಾಕಂದರೆ ನಮಗೆ ಅರ್ಥ ಆಗಲ್ಲ, ನಾವು ಯಾವ ಮಾತು ಯಾವಾಗ ಮಾತಾಡ್ತೀವೋ ಯಾರಿಗೋಗಿ ಆ ವಾಕ್ಯ ಉಪಯೋಗ ಆಗುತ್ತೆ. ಹಲ್ಲೆಲೂಯ. ಹಾಂ, ನೆಕ್ಸ್ಟ್ ಏನು ಹೇಳ್ತಾರೆ? ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡೋದಂದರೆ, ಈ ಲೋಕದಲ್ಲಿ ಇರುವಂಥ ಜನರನ್ನು ದೇವ್ರು ಏನಂತ ಕರೀತಾ ಇದ್ದಾರೆ? ನೀವು ಬೆತ್ತಲೆ ಆಗಿದ್ರಿ ಅಂತ ಹೇಳ್ತಾರೆ. ನೀವು ವಾಕ್ಯವನ್ನು ದೇವರ ವಾಕ್ಯದಲ್ಲಿ ಓದಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ? ಬೆತ್ತಲೆ ಆಗಿದ್ರಿ, ದೇವ್ರು ಏನು ಮಾಡಿದ್ರಂತೆ? ನಮ್ಮನ್ನು ರಕ್ಷಿಸಿ ಅವರ ಹೊಸ ವಸ್ತ್ರವನ್ನು ಏನು ಮಾಡಿದ್ದಾರೆ? ನಮಗೆ ರಕ್ಷಣೆ ವಸ್ತ್ರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಇದು ನಾವು ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗಬೇಕೆಂದ್ರೆ ನಾವು ಎಲ್ಲಿ ನೋಡ್ಬೋದು? ಆದಾಮ ಏವಳ ಜೀವನವನ್ನು ನೋಡ್ಬೋದು. ಏನಾಗ್ತಾಯಿದೆ? ಅವ್ರು ಪಾಪ ಮಾಡಿದ ಮೇಲೆ ಅವ್ರು ಏನಾಗಿರ್ತಾ ಇದ್ದಾರೆ? ಬೆತ್ತಲೆ ಆಗಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಅವ್ರು ಬೆತ್ತಲೆ ಆಗಿರ್ತಾರೆ. ಅಂಥ ಜಾಗದಲ್ಲಿ ದೇವರು ಅವ್ರಿಗೋಗಿ ಏನು ಮಾಡ್ತಾ ಇದ್ದಾರೆ? ಹೊಸ ವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ನಾವು ಸಹ ಬೆತ್ತಲೆಯಾಗಿರುವಾಗ ದೇವರು ನಮ್ಮನ್ನು ನೋಡಿ ಏನು ಮಾಡ್ತಿದ್ದು? ಯಾರ ಮೂಲಕನೋ ಏನು ಮಾಡ್ತಾ ಇದ್ದಾರೆ? ದೇವ್ರು ನಮ್ಮ ಜೊತೆ ಮಾತನಾಡಿ ನಮಗೇನು ಕೊಡ್ತಾ ಇದ್ದಾರೆ? ರಕ್ಷಣೆ ವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ನಾವು ಎಷ್ಟು ಜನರಿಗೆ ಅದನ್ನು ತಿರುಗಿ ಮಾಡಿದ್ದೀವಿ? ಹಲ್ಲೆಲೂಯ. ಎಷ್ಟು ಜನರಿಗೆ ನಾವು ತಿರುಗಿ ಮಾಡಿದ್ದೀವಿ? ಈ ರಕ್ಷಣೆಯ ವಸ್ತ್ರ ದೇವ್ರು ಏನು ಮಾಡ್ತಾ ಇದ್ದಾರೆ? ಏನು ನೋಡ್ತಾ ಇದ್ದಾರೆ? ನಾವು ಬೇರೆಯವ್ರ ಜೊತೆ ಹಂಚ್ತಾ ಇದ್ದೀವಿ. ಅದನ್ನೇ ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ನೀನು ಬೇರೆಯವ್ರನ್ನ ಬೆತ್ತಲೆಯಾಗಿ ನೋಡುವಾಗ ನೀನು ಬಟ್ಟೆಯನ್ನು ಕೊಟ್ಟು ಹಂಚ್ತಾ ಇದೀಯಾ? ಕಂಟಿನ್ಯೂ ಮಾಡಿ ವಾಕ್ಯವನ್ನು. ಮನೆಗೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದೆ ಇರುವುದು. ಆಮೇನ್. ನಿನ್ನಂತೆ ಅಂದರೆ ನಿನ್ನಂತೆ ಇರುವಂಥ ಬೇರೆ ಮನುಷ್ಯನನ್ನು ಏನು ಮಾಡ್ಬೋದು? ಮುಖ ತೋರಿಸ್ಕೊಳ್ದೆ ಇರುವುದನ್ನು ಮಾಡಬೇಡಿ. ಅದು ನನಗೆ ಇಷ್ಟವಾಗದೇ ಇರುವಂಥ ಉಪವಾಸ. ಇಷ್ಟವಾಗುವಂಥ ಉಪವಾಸ ಏನು? ಬೇರೆಯವ್ರನ್ನ ನಮ್ಮಂತೆ ಬೇರೆಯವ್ರನ್ನ ಏನು ಮಾಡೋದು? ಪ್ರೀತಿಸುವುದು. ಪ್ರೀತಿಸುವುದು ಅಂದರೆ ನಾವೇನು ಮಾಡಿಬಿಡ್ತೀವಿ ಅಂದರೆ ಬೇರೆ ದೊಡ್ಡ ದೊಡ್ಡ ವಿಷಯಗಳನ್ನ ಯೋಚನೆ ಮಾಡ್ತೀವಿ. ಬೇರೆಯವ್ರನ್ನ ಯಾವ ರೀತಿ ಪ್ರೀತಿಸೋದು ಅದು ಇದು ಅಂತ. ನನಗೆ ಕೊಟ್ಟಿರುವಂಥ ನನ್ನ ಜೀವನದಲ್ಲಿರುವಂಥ ದೊಡ್ಡ ಒಂದು ರಕ್ಷಣೆ ಅನ್ನುವಂಥ ಒಂದು ವಿಷಯವನ್ನು ಹಂಚಿಸುವುದೇ ಏನು? ನಾವು ತೋರಿಸುವುದಲ್ಲೇ
ದೊಡ್ಡ ಪ್ರೀತಿ. ಹಲ್ಲೆಲೂಯ. ನಾವು ಮನುಷ್ಯರಿಗೆ ತೋರಿಸುವುದಲ್ಲೇ ದೊಡ್ಡ ಪ್ರೀತಿ ಯಾವುದು? ನನ್ನ ರಕ್ಷಣೆ, ಯೇಸು ಕ್ರಿಸ್ತುವನ್ನು ನಾನು ಹಂಚುವುದೇ ಏನು? ಅವರ ಮೇಲೆ ತೋರಿಸುವಂಥ ದೊಡ್ಡ ಪ್ರೀತಿ. ಯೋಚನೆ ಮಾಡಿ ನೋಡಿ, ಇವತ್ತು ನಿಮ್ಮ ಜೀವನದಲ್ಲಿರುವಂಥ ಯಾರೋ ತುಂಬ ಇಷ್ಟವಾದಂಥ ಒಂದು ಮನುಷ್ಯರು, ಅವ್ರು ಇನ್ನೇನು ಧುಮುಕಿ ಬೀಳಬೇಕು ಅಂತಿದ್ದಾರೆ, ಎಲ್ಲೋ ಗೊತ್ತಿಲ್ಲದೆ ಬೀಳಬೇಕು ಅಂತಿದ್ದಾರೆ. ನಾವೇನು ಮಾಡ್ತೀವಿ? ನೋಡ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡಿರ್ತೀವ ಅಥವಾ ಕಾಪಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಫಿಸಿಕಲಾಗಿ ಅವ್ರ ಮಾಂಸವನ್ನು ಕಾಪಾಡಬೇಕು ಅಂತ ಯೋಚನೆ ಮಾಡುವಂಥ ನಾವು ಅವರ ಆತ್ಮವನ್ನು ರಕ್ಷಿಸಬೇಕು ಅಥವಾ ರಕ್ಷಣೆ ಒಳಗಡೆ ಕರ್ಕೊಂಬರ್ಬೇಕು ಅಂತ ಎಷ್ಟು ಜನ ಯೋಚಿಸ್ತಾ ಇದ್ದೀವಿ? ಹಲ್ಲೆಲೂಯ. ಯಾಕೆ ನಮ್ಮೆಲ್ಲ ಯೋಚನೆ ಬರ್ತಾ ಇಲ್ಲ? ಯಾಕಂದರೆ ಅದನ್ನು ನಾವು ಉಪವಾಸವಾಗಿ ನೋಡ್ತಾ ಇಲ್ಲ. ದೇವರ ಸಮೂಹದಲ್ಲಿ ದೇವರು ಅದನ್ನು ಉಪವಾಸವಾಗಿ ಎಲ್ಲಿ ನೋಡ್ತಾ ಇದ್ದಾರೆ? ಯಾವುದೆಲ್ಲ ಅವ್ರಿಗೆ ಇಷ್ಟವಾದಂಥ ಉಪವಾಸ ಅಂತೆ? ನಾವು ನಮ್ಮ ಕೆಟ್ಟ ಗುಣವನ್ನು ಬಿಟ್ಟು ಅದನ್ನು ಹಾಗೆ ಮಾಡುವುದು, ಅಥವಾ ನಮ್ಮ ಭಾರವನ್ನು ದೇವರ ಹತ್ರ ಇಳಿಸುವುದು, ಅಥವಾ ನನ್ನ ಊಟವನ್ನು ಬೇರೆಯವ್ರ ಜೊತೆ, ಅಂದರೆ ಆತ್ಮಿಕ ರೀತಿಯಾದ ಊಟವನ್ನು ಬೇರೆಯವ್ರ ಜೊತೆ ಹಂಚುವುದು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವುದು, ರಕ್ಷಣೆ ವಸ್ತ್ರವನ್ನು ಕೊಡುವುದು. ಇದೆಲ್ಲವನ್ನು ದೇವರು ಏನಂತ ಹೇಳ್ತಾ ಇದ್ದಾರೆ? ಉಪವಾಸ. ಈ ರೀತಿಯಾದ ಉಪವಾಸವನ್ನು ಎಷ್ಟು ಜನ ಮಾಡ್ತಾ ಇದೆ? ಯಾಕಂದರೆ ಸರಿ ಆಯಿತು, ಇನ್ನೊಂದು ವಿಷಯ ಏನಂದರೆ, ನಾವು ನಿಜವಾಗ್ಲೂ ಹಸಿವಲ್ಲಿರುವಂಥ ಒಂದು ಮನುಷ್ಯನನ್ನು ನೋಡಿ ನಾನು ಹೋಗಿ ದೇವರು ಯೇಸು ಕ್ರಿಸ್ತು ನಿಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದ್ಬಿಡೋದು ಒಳ್ಳೆಯ ವಿಷಯ ಅಲ್ಲ. ನಾವೇನು ಮಾಡಬೇಕಂತ ಜಾಗದಲ್ಲಿ ಸಹಾಯ, ಅದು ನಮ್ಮ ಕ್ರಿಯೆಯಲ್ಲಿ ನಾವು ನಮ್ಮ ವಿಶ್ವಾಸನ ತೋರಿಸೋದು, ಅದು ಮಾಡಲೇಬೇಕು. ಆದರೆ ನಾನು ಅದನ್ನು ಮೀರಿ ಮಾತಾಡ್ತಾ ಇದ್ದೆ. ಎಷ್ಟು ಜನ ಅದನ್ನು ಮೀರಿ ನಾವು ಆತ್ಮಿಕ ರೀತಿಯಲ್ಲಿ ಯೋಚನೆ ಮಾಡ್ತೀವಿ? ಎಷ್ಟು ಜನ ನನ್ನ ವಸ್ತ್ರ, ನನಗೆ ಸಿಕ್ಕಿರುವಂಥ ರಕ್ಷಣೆ ವಸ್ತ್ರ ಅವರಿಗೂ ಸಿಗಬೇಕು ಅಂತ ಯೋಚನೆ ಮಾಡ್ತೀವಿ? ಹಲ್ಲೆಲೂಯ. ಡೈರೆಕ್ಟಾಗಿ ಹೋಗಿ ಯಾರ ಹತ್ರ ನಾನು ಯೇಸು ಕ್ರಿಸ್ತುವಿನ ರಕ್ಷಣೆ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. 1 ಕೊರಿಂಥಿ 12ನೇ ಅಧ್ಯಾಯ ಅನ್ಕೊಳ್ತೀನಿ. ಅಲ್ಲಿ ಏನು ಹೇಳ್ತಾರೆ? ಒಬ್ಬನು ಯೇಸು ಕ್ರಿಸ್ತು ಪವಿತ್ರಾತ್ಮರ ಮೂಲಕ ಯೇಸು ಕ್ರಿಸ್ತು ದೇವರೇ ಅಂತ ಹೇಳದೆ ಹೋದರೆ ಅವನಿಂದ ಏನು ಮಾಡೋಕ್ಕಾಗಲ್ಲ ಅಂತೆ? ಬೇರೆ ಯಾವುದರ ಮೂಲಕನೂ ದೇವರನ್ನು ಸ್ವೀಕರಿಸೋಕ್ಕಾಗಲ್ಲ. ಹಲ್ಲೆಲೂಯ. ಒಂದು ನಿಮಿಷ ಓದ್ಬಿಡಿ. 1 ಕೊರಿಂಥಿ 12ನೇ ಅಧ್ಯಾಯ 3ನೇ ವಾಕ್ಯ. 1 ಕೊರಿಂಥಿಯನ್ಸ್ 12ನೇ ಅಧ್ಯಾಯ ವಚನ 3. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ, ದೇವರಾತ್ಮ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತರು ಎಂದು ಪ್ರೇರಣೆಯಿಂದಲೇ ಹೊರತು, ಪವಿತ್ರಾತ್ಮರ ಪ್ರೇರಣೆ ಇಲ್ಲದೆ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತರು ಎಂದು ಹೇಳಲು ಸಾಧ್ಯ ಇಲ್ಲ. ಹಲ್ಲೆಲೂಯ. ಪವಿತ್ರಾತ್ಮರು ಒಬ್ಬನನ್ನು ಅಥವಾ ಒಬ್ಬಳನ್ನು ಮುಟ್ಟದೇ ಹೋದರೆ ಅವ್ರೇನು ಮಾಡೋಕ್ಕಾಗಲ್ಲ? ಯೇಸು ಕ್ರಿಸ್ತು ದೇವರೇ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ನಾವು ದೇವರ ಹತ್ರ ಹೋಗಿ ಅನ್ನೋದಿನೋ ಪ್ರಾರ್ಥನೆ ಮಾಡ್ತೇವೆ, ದೇವರೇ ಇವರನ್ನು ರಕ್ಷಿಸಿ, ಅಥವಾ ಇಂಥವ್ರಿಗೆ ನಾನು ರಕ್ಷಣೆ ವಸ್ತ್ರವನ್ನು ನಾನು ಹಂಚಿಕೊಳ್ಬೇಕು ಅಂತ ಆಸೆ ಪಡ್ತೇನೆ. ಎಷ್ಟು ಜನ ಹೇಳ್ತಾ ಇದ್ದೀವಿ? ಹಲ್ಲೆಲೂಯ. ಎಷ್ಟು ಜನ ನಮ್ಮ ಮನೆಯಲ್ಲಿರುವಂಥ, ಬೇರೆಯವ್ರನ್ನ ಬಿಡಿ, ನಿಮ್ಮ ಮನೆಯಲ್ಲಿರುವಂಥ ಎಷ್ಟು ಜನರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದೀರಾ, ದೇವರೇ ನನ್ನ ರಕ್ಷಣೆಯನ್ನು ಇವರ ಜೊತೆ ನಾನು ಹಂಚಿಕೊಳ್ಬೇಕು. ನಿಜವಾಗ್ಲೂ ರಕ್ಷಣೆ ಹೊಂದ್ಕೊಂಡಿದ್ದಾರೆ ಅಥವಾ ರಕ್ಷಣೆ ಹೊಂದ್ಕೊಂಡದೇ ಹೋಗಿದ್ರೆ ನಾವು ಎಷ್ಟು ಜನ ಏನು ಹೇಳ್ತಾ ಇದ್ದೀವಿ? ಅವ್ರಿಗೆ ರಕ್ಷಣೆ ಹೊಂದಬೇಕು ಅಂತ ಎಷ್ಟು ಜನ ಉಪವಾಸದಲ್ಲಿ ಕೇಳ್ತಾ ಇದ್ದೀವಿ. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವುದನ್ನೇ ದೇವರು ಏನಂತ ಹೇಳ್ತಾ ಇದ್ದಾರೆ? ಉಪವಾಸ. ಒಬ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದೇ ಆ ಜಾಗದಲ್ಲಿ ಏನಾಯ್ತು? ನನ್ನನ್ನು ಮೀರಿ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡುವುದು ಉಪವಾಸ. ನನ್ನ ಕುಟುಂಬವನ್ನು ಮೀರಿ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡುವುದು ಒಂದು ರೀತಿಯಾದ ಉಪವಾಸ. ಹಲ್ಲೆಲೂಯ. ಎಷ್ಟು ಜನ ಈ ರೀತಿಯಾದ ಉಪವಾಸವನ್ನು ದೇವರಿಗೆ ನಾವು ಸಮರ್ಪಿಸ್ತಾ ಇದ್ದೀವಿ? ಎವ್ರಿ ಡೇ ಉಪವಾಸ ಇರೋದು ಸಾಧ್ಯ ಇಲ್ಲ. ನಾವು ವಾರದಲ್ಲಿ ಒಂದು ದಿವಸ ಏನು ಮಾಡ್ಬೋದು? ಊಟವನ್ನು ಬಿಟ್ಟು ಏನು ಮಾಡ್ಬೋದು? ಉಪವಾಸ ಇರ್ಬೋದು. ಅಥವಾ ದೇವರೇ ನಿಮ್ಮನ್ನು ನಡೆಸಿದ್ರೆ 3 ದಿವಸ ಇರಲಿ, 12 ದಿವಸ ಇರಲಿ, 40 ದಿವಸ ಏನೇನು ಮಾಡ್ತಾರೆ, ಅದೆಲ್ಲ ಓಕೆ, ಸಂತೋಷವಾದ ವಿಷಯ. ಆದರೆ ಎಷ್ಟು ಜನ ಅನುದಿನವೂ ಈ ರೀತಿಯಾದ ಉಪವಾಸ ದೇವ್ರಿಗೆ ನಾವು ಸಮರ್ಪಿಸ್ತಾ ಇದ್ದೀವಿ? ನಾವೆಲ್ಲರೂ ಹೇಳ್ತೀವಿ ಈ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವ್ರಿಗೋಸ್ಕರ ಇವ್ರಿಗೋಸ್ಕರ. ನಾವು ಜನರಲಾಗಿ ಪ್ರಾರ್ಥನೆ ಮಾಡೋದು ಒಳ್ಳೆಯ ವಿಷಯ, ಯಾಕಂದರೆ ದೇವರ ವಾಕ್ಯದಲ್ಲಿ ಇದೆ ನಾವು ಎಲ್ಲರಿಗೋಸ್ಕರನೂ ಪ್ರಾರ್ಥನೆ ಮಾಡಬೇಕು. ಆದರೆ ನಮ್ಮ ಕಣ್ಮುಂದೆ ನರಕದ ಕಡೆಗೆ ನಡೆಯುತ್ತಿರುವಂಥ ಎಷ್ಟೋ ಜನರನ್ನು ನೋಡಿ ನಾವು ಎಷ್ಟು ಸತಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಯಾಕೆ ನೀವೇ ಯೋಚನೆ ಮಾಡಿ, ನೀವು ಅನುದಿನದ ಜೀವನದಲ್ಲಿ ಎಷ್ಟು ಜನರನ್ನು ನೋಡ್ತಾ ಇದ್ದಾರೆ, ಅವರಲ್ಲಿ ಎಷ್ಟು ಜನ ರಕ್ಷಣೆ ಹೊಂದ್ಕೊಂಡಿರ್ತಾರೆ? ನೀವು ನೋಡೋದಲ್ಲಿ 90% ಜನ ಏನಾಗಿರಲ್ಲ? ರಕ್ಷಣೆ ಹೊಂದ್ಕೊಂಡಿರಲ್ಲ. ಅದರಲ್ಲಿ ನಾವು ಎಷ್ಟು ಜನರಿಗೋಸ್ಕರ, ನಾನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇಲ್ಲ, ನಾವು ಯಾರಿಗೂ ಮನುಷ್ಯರಿಂದ ಸಾಧ್ಯ ಇಲ್ಲ. ಆದರೆ ಆ ಒಬ್ಬರಿಬ್ಬರಿಗೋಸ್ಕರ ಅದು ಪ್ರಾರ್ಥನೆ ಮಾಡ್ತಾ ಇದ್ದೀವ?
ಹಲ್ಲೆಲೂಯಾ. ನಮಗೆ ದೇವ್ರ ಹತ್ರ, ಯಾಕಂದರೆ 3ನೇ ವಾಕ್ಯ ಓದಿ, ಅಲ್ಲಿ ಏನು ಹೇಳ್ತಾ ಇದ್ದು ನೋಡಿ, ತುಂಬ ಮುಖ್ಯವಾದಂಥ ವಾಕ್ಯ. ಐಶಾಯ 58:3. ನಾವು ಉಪವಾಸ ಮಾಡಿದ್ದೇವೆ, ನೀವು ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀವು ಗಮನಿಸದೇ ಇರುವುದು ಏಕೆ ಅಂದುಕೊಳ್ಳುತ್ತಾರೆ. ಹೀಗೋ ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿತಕ್ಕೆ ಎಳೆಯುತ್ತೀರಿ. ನೋಡಿರಿ. ನೋಡಿ, ಇದನ್ನು ಸಹ ನಾವು ಓದಬೇಕಾದ್ರೆ ಅಲ್ಲಿ ಮೊದಲು ಅವ್ರು ಏನು ಹೇಳ್ತಾರೆ, ನಾವು ಉಪವಾಸ ಮಾಡಿ ಏನು ಉಪಯೋಗ? ದೇವ್ರ ಹತ್ರ ಅಂದ ನನಗೇನು ಬರ್ತಾ ಇಲ್ಲ, ಉತ್ತರನೇ ಸಿಗ್ತಾ ಇಲ್ವಲ್ಲ, ನಾನು ಎಷ್ಟೇ ಉಪವಾಸ ಮಾಡಿದ್ರು ಉಪಯೋಗ ಇಲ್ಲ, ದೇವರು ಉತ್ತರ ಕೊಡ್ತಾ ಇಲ್ಲ ಅಂತ. ದೇವರು ಏನು ಹೇಳ್ತಾ ಇದೆ, ನೀವು ಸತ್ಯವಾಗಿ ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಆಸೆಗಳನ್ನು ಮೀರಿ ನೀವು ಆಚೆ ಬರ್ತಾ ಇದ್ದೀರಾ, ಅಥವಾ ನಿಮಗೋಸ್ಕರ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬೇರೆಯವ್ರಿಗೋಸ್ಕರ ಜಾಗದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ. ನಾವು ಪ್ರಾರ್ಥನೆನೇ ನಮಗೋಸ್ಕರ ಮಾತ್ರ ಮಾಡಿಕೊಂಡು ಏನು ಎದುರು ನೋಡ್ತೀವಿ, ದೇವರೇ ನನ್ನ ಆಸೆ. ಅಥವಾ ನಾನು ಎಷ್ಟೋ ಇವತ್ತೂ ಸಹ ನನ್ನ ಸ್ನೇಹಿತರನ್ನು ನೋಡಿ ಕೇಳುವುದಾಗಿರಲಿ, ಅಥವಾ ಏನು ಹೇಳ್ತೀರಾ, ನನ್ನ ಫ್ರೆಂಡ್ಸ್, ನನ್ನ ವಯಸ್ಸಲ್ಲಿರುವಂಥ ಹುಡುಗರನ್ನು ನೋಡಿ ಕೇಳುವುದ ವಿಷಯ ಏನಂದರೆ, ಎಷ್ಟು ಜನರು ನಿಜವಾಗ್ಲೂ ಆಸೆಪಟ್ಟು ನಾವು ಕೇಳ್ತೀವಿ, ಅಥವಾ ನನ್ನ ಜೀವನದಲ್ಲಿ ಬರಬೇಕಾಗಿರುವಂಥ ಪಾರ್ಟ್ನರ್ ಇರಲಿ, ಯಾರೇ ಇರಲಿ, ದೇವರೇ ಅವ್ರ ರಕ್ಷಣೆ ಹೊಂದ್ಕೊಳ್ಬೇಕು, ಅಥವಾ ನನ್ನ ಮೂಲಕ ಅವ್ರಿಗೆ ಹೋಗಿ ವಾಕ್ಯ ಸೇರಬೇಕು ಅಂತ ಎಷ್ಟು ಜನ ನಿಜವಾಗ್ಲೂ ಆಸೆ ಪಡ್ತೀವಿ. ಯೋಚನೆ ಮಾಡಿ ನೋಡಿ, ನಿಮ್ಮ ಜೊತೆಯಲ್ಲಿರುವಂಥ ಪಾರ್ಟ್ನರ್ಗೆ ಅಥವಾ ನಿಮ್ಮ ಜೀವ ಸಂಗಾತಿಗೆ ಏನು ಹೇಳ್ತೀರಾ, ಜೀವನ ಸಂಗಾತಿ, ಹಾಂ, ಎಷ್ಟು ಜನ ನಿಜವಾಗ್ಲೂ ಆಸೆ ಪಡ್ತೀವಿ, ರಕ್ಷಣೆ ಅನ್ನುವಂಥ ವಸ್ತ್ರವನ್ನು ಅವರಿಗೆ ನಾನು ಧರಿಸ್ಬೇಕು ಅಂತ ಎಷ್ಟು ಜನ ನಿಜವಾಗ್ಲೂ ಆಸೆ ಪಡ್ತೀವಿ. ಯೋಚನೆ ಮಾಡಿ ನೋಡಿ, ನಾವೆಲ್ರಿಗೂ ಏನು ಬೇಕು ನೋಡಿ, ನನ್ನ ಇಂಥವ್ರು ಬಂದುಬಿಟ್ರೆ ನಾನು ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಏನೇನೋ ಮಾತಾಡ್ತಾರೆ ಜನರು. ಎಷ್ಟು ಜನ ಬೇಸಿಕ್ಕಾದ ಒಂದು ರಕ್ಷಣೆಯನ್ನು ಅವ್ರ ಜೊತೆ ನಾನು ಹಂಚ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತುವನ್ನು ನನ್ನ ಜೀವನ ಸಂಗಾತನ ಜೊತೆ ನಾನು ಹಂಚ್ಕೊಳ್ಬೇಕು ಅಂತ ಎಷ್ಟು ಜನ ಯೋಚನೆ ಮಾಡ್ತಾರೆ. ಅಥವಾ ನಿಮ್ಮ ಜೀವನದಲ್ಲೇ ನೀವು ಯೋಚನೆ ಮಾಡಿ ನೋಡಿ, ನೀವು ದೇವರ ಜೊತೆ ಬಂದ ಮೇಲೆ ಎಷ್ಟು ಯೇಸು ಕ್ರಿಸ್ತುವನ್ನು ನಿಮ್ಮ ಸ್ವಂತ ಜೀವನದಲ್ಲಿ ಹಂಚ್ಕೊಂಡಿರ್ತೀರ. ನಿಮ್ಮ ಕುಟುಂಬದಲ್ಲೇ ನೀವು ಯೇಸು ಕ್ರಿಸ್ತುವನ್ನು ಹಂಚ್ಕೊಳ್ಳೋಕ್ಕಾಗಿದ್ದ ಹೋದರೆ ಬೇರೆಯವ್ರ ಜೊತೆ ನಾವೇನು ಹಂಚ್ಕೊಳ್ಳೋದು? ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲೇ ನಿಮಗೇನಿಲ್ಲ, ಆಯಿತು ರಕ್ಷಣೆ ಹೊಂದ್ಕೊಂಡ್ರೆ ಆಯಿತು, ಇಲ್ಲ ಅಂದರೆ ಇಲ್ಲ ಅಂತ ನೀವಿದ್ದರೆ ಬೇರೆಯವ್ರ ಜೊತೆ ನಾವು ಯಾವ ರೀತಿ ಹಂಚ್ಕೊಳ್ಳೋಕ್ಕೆ ಸಾಧ್ಯ? ನಿಮ್ಮ ಸ್ವಂತ ಏನು ಹೇಳ್ತೀರಾ, ನಿಮ್ಮ ಸ್ವಂತ ಗಂಡನೋ ಹೆಂಡತಿನೋ, ಆಗಬೇಕಾಗಿರುವಂಥ ಗಂಡನೋ ಹೆಂಡತಿನೋ, ಇವರೆಲ್ಲ ದೇವರನ್ನು ಸ್ವೀಕರಿಸ್ಕೊಳ್ದೇ ಇರುವಾಗ ನಾವು ಯಾವ ರೀತಿ ಬೇರೆಯವರ ಜೊತೆ ಮಾಡೋಕ್ಕೆ ಸಾಧ್ಯ? ಹಲ್ಲೆಲೂಯಾ. ಆ ಸಿಚುವೇಶನ್ ಇರೋದು ನಾನು ತಪ್ಪು ಅಂತ ಹೇಳ್ತೇನೆ. ಉಪವಾಸ ಮಾಡಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವ. ಯಾಕಂದರೆ ಎಷ್ಟೋ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲ್ಲ, ಎಷ್ಟೋ ಪ್ರಾರ್ಥನೆಗಳಿಗೆ ಏನಾಗಲ್ಲ, ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರೆ ಏನಾಗಲ್ಲ, ಉತ್ತರ ಸಿಗಲ್ಲ. ನೀವು ಪ್ರಾರ್ಥನೆ ಮಾಡುವಂಥ ಮನುಷ್ಯನ ರಕ್ಷಣೆ ಹೊಂದ್ಕೊಳ್ದೇನೆ ನಾವೇನು ಆದರೆ ನನ್ನ ಕ್ರಿಯೆ, ನಾನು ಉಪವಾಸ ದೇವ್ರ ಹತ್ರ ಮಾಡಿದ್ನ, ನನ್ನ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿದ್ನ, ಅಟ್ಲೀಸ್ಟ್ ನಾನು ನನ್ನ ಸಂಪೂರ್ಣವಾಗಿ ಏನು ಮಾಡಿದೆ, ಕೊಟ್ಟನ ದೇವರಿಗೆ. ಹಲ್ಲೆಲೂಯಾ. ಯಾರೂ ಸಹ ಏನು ಮಾಡಿಲ್ಲ, ಕರೆಕ್ಟಾದ ದಾರಿಯಲ್ಲಿ ನಡೆಯುವಂಥ ಮನುಷ್ಯರು, ನಾವೆಲ್ಲರೂ ತಪ್ಪು ಮಾಡುವಂಥ ಮನುಷ್ಯರೇ. ಆದರೆ ಬೇರೆಯವ್ರಿಗೋಸ್ಕರ ಎಷ್ಟು ಪ್ರಾರ್ಥನೆ ಮಾಡ್ತಾರೆ. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಬೇಡಿ ನಾನು ಹೇಳ್ತಾರೆ. ಯಾಕಂದರೆ ಎಷ್ಟೋ ಜನ ಹೇಳ್ಬಿಡ್ತಾರೆ, ದೇವ್ರಿಗೆಲ್ಲ ಗೊತ್ತಿದೆಯಲ್ಲ, ಅವ್ರು ಏನು ಮಾಡ್ತಾರೆ, ಟೈಮ್ಗೆಲ್ಲವನ್ನು ಮತ್ತೇನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ? ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ನನ್ನ ಭಾರವು ನಾನು ಏನು ಮಾಡ್ತಾ ಇದ್ದೀನಿ, ದೇವ್ರ ಹತ್ರ ಇಳಿಸ್ತಾ ಇದ್ದೀನಿ. ನಿಮ್ಮ ಸ್ವಂತ ಪ್ರಾರ್ಥನೆಗಳನ್ನು ಬಿಟ್ಬಿಡಿ ನಾನು ಎಲ್ಲೂ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಸ್ವಂತ ಪ್ರಾರ್ಥನೆಗಳಲ್ಲಿ ಏನು ಸೇರಿಸ್ಕೊಳ್ಬೇಕು, ಬೇರೆಯವ್ರನ್ನ ಸೇರಿಸ್ಕೊಬೇಕು. ಹಲ್ಲೆಲೂಯಾ. 4ನೇ ವಾಕ್ಯ ಕಂಟಿನ್ಯೂ ಮಾಡಿ. ಸ್ವಿಚ್ ಆಫ್ ಮಾಡಿ. ನೋಡಿರಿ, ನಿಮ್ಮ ಉಪವಾಸ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ಆಮೆನ್. ನೋಡಿ, ಅಲ್ಲೇನು ಹೇಳ್ತಾರೆ, ನಿಮ್ಮ ಉಪವಾಸ ನಿಮ್ಮನ್ನು ಏನು ಮಾಡ್ತಾ ಇದೆ, ಜಗಳ ಆಡೋದಕ್ಕೂ ಒಬ್ಬರ ಜೊತೆ ಏನು ಮಾಡೋದಕ್ಕೆ, ಒದ್ದಾಡೋದಕ್ಕೂ. ಇದನ್ನು ನೀವು ಸ್ವಲ್ಪ ಆಚೆ ತೆಗೆದು ನೋಡಿದ್ರೆ, ನಾವು ಏನು ಮಾಡಿರ್ತೀವಿ ಅಂದರೆ, ಡೈಲಿ ಮನೇಲಿ ಜಗಳ ನಡೀತಾ ಇರತ್ತೆ. ಆದರೆ ನಾವು ಉಪವಾಸದಲ್ಲಿ ಮಾತ್ರ ಏನು ಮಾಡ್ತೀವಿ, ನನ್ನಂತೆ ಪರಿಶುದ್ಧವಾದಂಥ ಮನುಷ್ಯ ಏನಿಲ್ಲ, ಯಾರೂ ಇಲ್ಲ. ಏನು ತೋರಿಸ್ಕೊಳ್ತಾರೆ, ಡೈಲಿ ನಾವು ಏನು ಮಾಡಿರ್ತೀವಿ, ಬಟ್ಟೆ ಊಟ ಎಲ್ಲ ಬಿಟ್ಬಿಟ್ಟು ಏನು ಮಾಡ್ತಾರೆ, ತಮ್ಮನ್ನು ತಾವು ತಗ್ಗಿಸ್ಕೊಂಡು ದೇವರ ಪಾದದಲ್ಲಿ ಬಂದು, ದೇವರೇ ನನಗೆ ಇದರಿಂದ ಉತ್ತರ ಕೊಡಿ, ಅಥವಾ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವುದು, ಏನೇನೋ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆದರೆ ಬೇಸಿಕ್ಕಾದ ಒಂದು ಏನಾಗಿರಲ್ಲ, ಬೇಸಿಕ್ಕಾಗಿ ಅವ್ರು ಏನು ಮಾಡಬೇಕಾಗಿರುತ್ತೆ, ದೇವರ ವಾಕ್ಯದ ಪ್ರಕಾರ ಏನು ಮಾಡಿರಲ್ಲ. ಪವಿತ್ರಾತ್ಮರ ಫಲಗಳಿಲ್ಲದೆ,
ಪವಿತ್ರಾತ್ಮರ ಪ್ರಸನ್ನತೆ ಇಲ್ಲದೆ ಅಥವಾ ಪವಿತ್ರಾತ್ಮ ನಿಮ್ಮ ಜೊತೆ ಇಲ್ಲದೆ ನೀವು ಮಾಡುವಂಥ ಉಪವಾಸ ವ್ಯರ್ಥ. ನಾನು ಎಷ್ಟೇ ಬಡ್ಕೊಂಡ್ರು ಏನು ಮಾಡಲ್ಲ ದೇವರು, ಆ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಅದು ಯಾವುದಕ್ಕೆ ಸಮಾನ ಗೊತ್ತಾ? ಎಲಿಜಾನ ಜೀವನದಲ್ಲಿ ಬಾಲಾನು ಅನ್ನುವಂಥ ಪ್ರಾಫಿಟ್ಸ್ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ? ಆ ಬಾಲನ ಪ್ರವಾದಿಗಳು, ಎಲಿಜಾ ಅಲ್ಲ, ಹೌದು ಎಲಿಜಾ, ಬಾಲನ ಪ್ರವಾದಿಗಳು ಏನು ಮಾಡ್ತಾರೆ? ತಮ್ಮನ್ನು ತಾವು ಹೊಡ್ಕೊಂಡು ಏನು ಮಾಡ್ತಾರೆ? ಬಾಗಳನ ದೇವರೇ ನಮ್ಮ ಕಡೆ ಕೇಳಿಸ್ಕೊ. ಇದನ್ನೇ ಮತ್ತೆ 6ನೇ ಅಧ್ಯಾಯದಲ್ಲೂ ಸಹ ದೇವರೇನಂತ ಹೇಳ್ತಾರೆ? ನೀವು ದೊಡ್ಡ ದೊಡ್ಡ ಪ್ರಾರ್ಥನೆಗಳು ಮಾಡುವುದರಿಂದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೋದಿಲ್ಲ, ಈ ರೀತಿ ಪ್ರಾರ್ಥನೆ ಮಾಡಿ ಅಂತಾರೆ. ಹಲ್ಲೆಲೂಯಾ. ಅವರು ಸಹ ತಿಳಿಸಿಕೊಡುವಂಥ ಪ್ರಾರ್ಥನೆ ಯಾವ ರೀತಿ ಇರುತ್ತೆ? ಯೇಸು ಕ್ರಿಸ್ತು ನಮಗೆ ತಿಳಿಸಿಕೊಡುವಂಥ ಪ್ರಾರ್ಥನೆ ಯಾವ ರೀತಿ ಇದೆ? ಬೇರೆಯವ್ರಿಗೋಸ್ಕರ. ಅಲ್ಲೂ ಏನು ಹೇಳ್ತಾರೆ? ದೇವರೇ, ಬೇರೆಯವ್ರು ಮಾಡುವಂಥ ಪಾಪವನ್ನು ನಾನು ಕ್ಷಮಿಸುವ ರೀತಿಯಲ್ಲಿ ನನ್ನನ್ನು ಸಹ ನೀವೇನು ಮಾಡಿ ಕ್ಷಮಿಸಿ. ಪರ್ಸ್ನಲ್ ಆದ ಪ್ರೇಯರಲ್ಲಿದ್ದರು, ಅಲ್ಲೂ ಸಹ ದೇವರು ಏನು ಆ್ಯಡ್ ಮಾಡ್ತಾ ಇದ್ದಾರೆ? ನಿಮ್ಮ ರಾಜ್ಯವನ್ನು ಬರಲಿ, ನಿಮ್ಮ ಚಿತ್ತ ಆಗಲಿ ಅಂತ ಅಲ್ಲೂ ಸಹ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನು ಕಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯಲ್ಲಿ ಇದೆಲ್ಲ ಮಾಡ್ತಾ ಇದ್ದೀವ? ಎಷ್ಟು ಜನ ಇದೆಲ್ಲ ಉಪವಾಸ ಅಂತ ನಾವು ಎಷ್ಟು ಜನ ಯೋಚನೆ ಮಾಡಿರ್ತೀವಿ? ಯಾಕಂದರೆ ನಾವು ಈ ರೀತಿಯಾದ ಉಪವಾಸ ಮಾಡುವಾಗ ಯಾವ ರೀತಿಯಾದ ಉಪವಾಸ? 6ನೇ ವಾಕ್ಯದಿಂದ ಓದಿ. ಮೊದಲು ಬೇಡಿನ ಕಟ್ಟುಗಳನ್ನು ಮುರಿದಾಕುವಾಗ, 2 ನಮ್ಮ ನೊಗವನ್ನು ಭಾರವನ್ನು ದೇವರ ಬಳಿಯಲ್ಲಿ ಇಳಿಸುವಾಗ, ನೆಕ್ಸ್ಟ್ ಜಜ್ಜಿ ಆ ನೊಗಗಳೆಲ್ಲವನ್ನು ಮುರಿಯುವುದು, ಹಸಿದವರನ್ನು ಅನ್ನ ಹಂಚುವುದು, ಅಂದರೆ ದೇವರ ವಾಕ್ಯವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಯೊಳಗಡೆ, ದೇವರ ವಾಕ್ಯ ಇಲ್ಲದೇ ಇರುವಂಥ ಮನುಷ್ಯರನ್ನು ಒಳಗಡೆ ಬರಮಾಡುವುದು, ರಕ್ಷಣೆ ಇಲ್ಲದೇ ಇರುವಂಥವರನ್ನು ಕಂಡಾಗಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನೆರೆಯವರಾಗಿರುವ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳೋದು, ಅವ್ರನ್ನ ಪ್ರೀತಿ ಮಾಡುವುದು. ಓಕೆ, ಸಿಂಪಲ್ ಆದ ಒಂದು ವಾಕ್ಯ ಹೇಳಿದ್ರೆ ನಿಮಗೆ ಈ ಪ್ರೀತಿ ಅರ್ಥ ಆಗಬೇಕಂದ್ರೆ, ಯೋಹಾನ 3:16 ದೇವರು ಯಾವ ರೀತಿ ತನ್ನ ಪ್ರೀತಿ ನಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆಲ್ಲರೂ ಗೊತ್ತಿರುವಂಥ ವಾಕ್ಯ, ಓದೋದು ಬೇಡ. ಯೋಹಾನ 3:16 ಏನು ಹೇಳ್ತಾರೆ? ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸ್ಕೊಟ್ರು. ಏನಕ್ಕೋಸ್ಕರ ಕಳಿಸ್ಕೊಟ್ರು? ಅವರ ಮೇಲೆ ನಂಬುವಂಥ ಒಬ್ಬನಾದರೂ ನಾಶ. ದೇವರು ಅವರ ಬಹಳವಾದ ಪ್ರೀತಿಯನ್ನು ಯಾವ ರೀತಿ ತೋರಿಸ್ತಾ ಇದ್ದಾರೆ? ಅವರ ಮಗನನ್ನು ಸ್ವೀಕರಿಸಿ ನಮ್ಮನ್ನು ರಕ್ಷಿಸುವ ಮೂಲಕ. ನನ್ನ ನೆರೆಯವರಿಗೆ ನಾನು ದೇವರ ಪ್ರೀತಿಯನ್ನು ತೋರಿಸುವುದು ಯಾವ ರೀತಿ? ಆ ಒಂದು ರಕ್ಷಣೆ, ದೇವರ ಪ್ರೀತಿಯನ್ನು, ದೇವರ ರಕ್ಷಣೆಯನ್ನು ಅವರ ಜೊತೆ ಹಂಚಿಕೊಳ್ಳುವುದೇ ನಾನು ಅವ್ರಿಗೆ ತೋರಿಸುವಂಥ ಪ್ರೀತಿ. ಹಲ್ಲೆಲೂಯಾ. ದೇವರು ತನ್ನ ಮಗನ ಮೇಲೆ ಇರುವಂಥ ಪ್ರೀತಿಯನ್ನು ನಮ್ಮ ಜೊತೆ ಯಾವ ರೀತಿ ಹಂಚ್ಕೊಳ್ತಾ ಇದ್ದಾರೋ, ಆ ಮಗನ ಪ್ರೀತಿಯನ್ನು ನಾವು ಬೇರೆಯವ್ರ ಜೊತೆ ಏನು ಮಾಡಬೇಕು? ಹಂಚ್ಕೊಳ್ಬೇಕು. ಹಲ್ಲೆಲೂಯಾ. ನಾವು ಈ ಹಂಚಿಕೊಳ್ಳುವಂಥ ಪ್ರೀತಿಯನ್ನು ಏನಂತ ಹೇಳ್ತಾ ಇದ್ದೀವಿ? ನಿನ್ನಂತೆ ನೆರೆಯವರನ್ನು ಪ್ರೀತಿಸು. ಅದನ್ನೇ ದೇವರ ವಾಕ್ಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಉಪವಾಸ. ಒಬ್ಬರನ್ನು ದೇವರು ಯಾವ ರೀತಿ ಪ್ರೀತಿ ಮಾಡ್ತಾರೆ? ಯಾಕಂದರೆ ಈ ದೇವರ ಪ್ರೀತಿ ಯಾಕೆ ಅಷ್ಟು ಮುಖ್ಯ ಅಂದರೆ, ದೇವರು ನೀವು ಮಾಡಿರುವಂಥ ಪಾಪಗಳನ್ನು ಸಹ ಮೀರಿ ನೋಡಿ ನಿಮ್ಮನ್ನು ಏನು ಮಾಡ್ತಾ ಇದ್ದಾರೆ? ಪ್ರೀತಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ನಿಜವಾಗ್ಲೂ ಯೋಚನೆ ಮಾಡಿರ್ತೀರ, ದೇವರು ನೀವು ದೇವರ ವಾಕ್ಯನ ಸರಿಯಾಗಿ ಓದಬೇಕಾದ್ರೆ ಯೇಸು ಕ್ರಿಸ್ತು ಬಂದು 1000 ವರ್ಷಗಳು ಏನು ಮಾಡ್ತಾರಂತೆ? ಆಳ್ವಿಕೆ ಮಾಡ್ತಾರೆ. ಅದಾದ ಮೇಲೆ ಏನಾಗತ್ತೆ? ನ್ಯಾಯ ತೀರ್ಪು. ಈ 1000 ವರ್ಷ ಏನಕ್ಕೋಸ್ಕರ? ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಓಕೆ, ದೇವರು ತನ್ನ ರಾಜ್ಯ ಯಾವ ರೀತಿ ನಡೆಸ್ತಾರೆ ಅಂತ ನಮಗೆ ತೋರಿಸ್ತಾ ಇದ್ದಾರೆ. ಓಕೆ, ಆದರೆ ಆ 1000 ವರ್ಷ ಯಾಕೆ ನಮಗೆ ಅಷ್ಟು ಮುಖ್ಯ? ನೀವು ಯೋಚನೆ ಮಾಡಿ ನೋಡಿ. ನಿಮಗೆ ಕೆಟ್ಟದ್ದು ಮಾಡಿರುವಂಥ ಎಷ್ಟೋ ಜನರು, ನಿಮಗೆ ವಿರೋಧವಾಗಿ ನಿಂತಿರುವಂಥ, ನಿಮಗೆ ಎಷ್ಟು ತುಂಬ ಬಹಳವಾಗಿ ಕೆಟ್ಟದ್ದು ಮಾಡಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪ್ರೀತಿ ಮಾಡುವಂಥ ಒಬ್ಬರನ್ನು ಕೊಲೆ ಮಾಡಿರ್ಬೋದು. ಅಂಥ ಒಂದು ಮನುಷ್ಯ ದೇವರಾಜನ ಹೋಗಿ ಸೇರಿರ್ತಾನೆ. ಅವನನ್ನು ನೋಡಿ ನಿಮ್ಮೊಳಗಡೆ ಹಾಗೆ ಬರದೇ ಇರಬೇಕು 1000 ವರ್ಷಕ್ಕೆ. ದೇವರ ಪ್ರೀತಿಯನ್ನು ಆ 1000 ವರ್ಷಕ್ಕೆ ನೀವು ಅರ್ಥ ಮಾಡ್ಕೊಬೇಕು. ಇಂಥ ಮನುಷ್ಯನೂ ಸಹ ದೇವರು ಯಾವ ರೀತಿ ಕ್ಷಮಿಸಿ ಸ್ವೀಕರಿಸಿದ್ರು ಅಂತ. ಯಾಕಂದರೆ ನಾವೇನು ಅರ್ಥ ಮಾಡ್ಕೊಳ್ತೀವಿ, ಅಲ್ಲಿ ಹೋದರೆ ಎಲ್ಲ ನನ್ನ ಸಹೋದರಾಗಿ ಅದೇನು ನೋಡ್ತೀನಿ, ಫ್ರೆಂಡ್ಸಾಗಿ ನೋಡ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸ್ ಮಾತ್ರ ನಿಮ್ಮ ಜೊತೆ ಬರಲ್ಲ. ನೀವು ಹಾಗೆ ಮಾಡೋರು ಸಹ ಎಷ್ಟೋ ಜನ ಏನಾಗಿರ್ತಾರೆ? ದೇವರ ರಾಜ್ಯವನ್ನು ಹೋಗಿ ಸೇರಿರ್ತಾರೆ. ಹಾಗೆ ಮಾಡುವಂಥ ಜನರನ್ನು ನೋಡಿ, ದೇವರನ್ನು ನೋಡಿ ನೀವು ಪ್ರಶ್ನೆ ಕೇಳದೇ ಇರ್ತೀರ. 1000 ವರ್ಷ ಏನಕ್ಕೋಸ್ಕರ? ದೇವರ ಪ್ರೀತಿ ಅವರ ಮೇಲೇನೂ ಸಹ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಹಲ್ಲೆಲೂಯಾ.
ಅಂಥ ಜನರನ್ನು ನೋಡಿ ನಾವೇನು ಮಾಡಬೇಕು, ದೇವ್ರು ಯಾವ ರೀತಿ ತನ್ನ ಮಗನನ್ನು ಕಳಿಸಿ ಪ್ರೀತಿ ಮಾಡಿ ಅವ್ರನ್ನ ರಕ್ಷಿಸಿದ್ರು ಆ ರೀತಿ ನಮ್ಮನ್ನು ಸಹ ರಕ್ಷಿಸಾರಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಅಲ್ಲೆಲೂಯ. ದೇವರು ನ್ಯಾಯಾಧಿಪತಿ, ನ್ಯಾಯವನ್ನು ಬಿಟ್ಟು ಬೇರೆ ಏನು ಮಾಡುವುದಿಲ್ಲ. ಆದರೆ ಅಂಥ ನ್ಯಾಯಾಧಿಪತಿನೇ ಅಂಥ ಮನುಷ್ಯರನ್ನು ದೇವರ ರಾಜ್ಯವನ್ನು ನಿತ್ಯ ಜೀವಕ್ಕೆ ಅಲೋ ಮಾಡಿದಾರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ 1000 ವರ್ಷ ಬೇಕು. ಅಲ್ಲೆಲೂಯ. ನೀವು ಹಾಗೆ ಮಾಡುವಂಥ ಎಷ್ಟೋ ಜನರು ಏನಾಗಿರ್ತಾರೆ, ದೇವರಾಜನ ಹೋಗಿ ಸೇರಿರ್ತಾರೆ. ಅದನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಏನು ಬೇಕು, 1000 ವರ್ಷ ಸಮಯ ಬೇಕು ನಮಗೆ. ಯಾಕೆ ನೋಡಿ, ಯೋಚನೆ ಮಾಡಿ ನೋಡಿ, ಇಟರ್ನಿಟಿ ಅಂದರೆ ನಿತ್ಯಕ್ಕೂ ನಾನು ಇರುವುದು ತುಂಬ ಲಾಂಗ್ ಟೈಮ್. ನಮಗೆ ಸಮಯ ಅಂತ ಒಂದು ವಿಷಯನೇ ಏನಿರಲ್ಲ, ನಮಗಿರಲ್ಲ. ಸಮಯ ಅನ್ನುವಂಥ ವಿಷಯನೇ ಇಲ್ಲದೇ ಇರುವಾಗ ನೀವು ಹಾಗೆ ಮಾಡುವಂಥ ಎಷ್ಟೋ ಜನರ ಜೊತೆ ನಿತ್ಯಕ್ಕೂ ನಾವೇನು ಮಾಡಬೇಕಾಗಿರುತ್ತೆ, ಬಾಳಬೇಕಾಗಿರುತ್ತೆ. ನೀವು ಈ ಜೀವನದಲ್ಲಿ ಹಾಗೆ ಮಾಡುವಂಥ ಎಷ್ಟೋ ಜನರನ್ನು ಏನು ಮಾಡಬೇಕಾಗಿರುತ್ತೆ, ನೋಡಬೇಕಾಗಿರುತ್ತೆ. 1000 ವರ್ಷದಲ್ಲಿ ದೇವರು ಅದನ್ನೆಲ್ಲಿ ಏನು ಪರೀಕ್ಷೆ ಮಾಡ್ತಾ ಇದ್ದಾರೆ, ಇಂಥ ಜನರನ್ನು ಸಹ ನೀವು ಸ್ವೀಕರಿಸ್ಕೊಂಡು ಬಾಳ್ತೀರಾ. ದೇವ್ರು ಯಾವ ರೀತಿ ಅವ್ರನ್ನ ಸ್ವೀಕರಿಸ್ಕೊಂಡ್ರೆ, ಅದಕ್ಕೆ ದೇವ್ರು ನಮಗೆ ಕೊಟ್ಟಿರುವಂಥ 2 ದೊಡ್ಡ ಕಟ್ಟಳೆಗಳೇನು, ದೇವರನ್ನು ಪ್ರೀತಿಸು, ನೆಕ್ಸ್ಟು ನಿನ್ನಂತೆ ನಿನಗೆ ಕೆಟ್ಟದ್ದು ಮಾಡೋರನ್ನು ಸಹ ದೇವ್ರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥಿಸು ಮತ್ತು ಅವ್ರನ್ನ ಪ್ರೀತಿಸು. ಹಲ್ಲೆಲೂಯ. ಇದೇ ಅವ್ರಿಗೆ ಇಷ್ಟವಾದಂಥ ಉಪವಾಸ. ಉಪವಾಸ ಅನ್ನೋದು ಸ್ಯಾಕ್ರಿಫೈಸ್. ಹಲ್ಲೆಲೂಯ. ಉಪವಾಸ ಅನ್ನುವಂಥ ಪದಕ್ಕೆ ಅರ್ಥ ಏನು, ನಾನು ಸ್ಯಾಕ್ರಿಫೈಸ್, ತ್ಯಾಗ. ಊಟವನ್ನು ಮಾತ್ರ ತ್ಯಾಗ ಮಾಡೋ ದೊಡ್ಡ ವಿಷಯ ಅಲ್ಲ. ಊಟ ತ್ಯಾಗ ಬೇಸಿಕ್ ನಮಗೆಲ್ಲರೂ ಗೊತ್ತಿರುವಂಥ ವಿಷಯ. ಯಾಕಂದರೆ ಬೈಬಲ್ ಓದಿ 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 ನಮಗೆ ಊಟ 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 ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಆದರೆ ನನ್ನ ಹಗೆಯನ್ನು ಸಹ ಮೀರಿ ಅವರನ್ನು ಪ್ರೀತಿ ಮಾಡ್ತೀವ, ನನ್ನ ರಕ್ಷಣೆಯನ್ನು ಬೇರೆಯವ್ರ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ, ಅಥವಾ ನನ್ನಲ್ಲಿರುವಂಥ ಇದೆಲ್ಲವನ್ನು ಮೀರಿ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಹಲ್ಲೆಲೂಯ. 8ನೇ ವಾಕ್ಯ ಓದಿ, 8, 9 ಹಂಗೆ ಓದಿ. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು, ಕ್ಷೇಮವು ಬೇಗನೆ ವಿಕಸಿಸುವುದು. ಈ ರೀತಿಯಾದ ಉಪವಾಸವನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡುವಾಗ ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು. ಕಂಟಿನ್ಯೂಸ್ ಆಗಿ ಓದ್ಬಿಡಿ. ಕರ್ತರ ಮಹಿಮೆಯು ನಿಮಗೆ ಹಿಂಬಲವಾಗಿ ಇರುವುದು. ಆಗ ನೀವು ಕೂಗಿದರೆ ಕರ್ತರು ಉತ್ತರ ಕೊಡುವರು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವರು. ನೀವು ನಿಮ್ಮ ಮಧ್ಯದೊಳಗೆ ಇಂದ ನೊಗವನ್ನು, ಬೆರಳ ಸನ್ನೆಯನ್ನು, ಕೇಡಿನ ನುಡಿಯನ್ನು ಹೋಗಲಾಡಿಸಿ, ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ, ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು. ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು ಮತ್ತು ಕರ್ತರು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವರು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿಯೂ ಇರುವಿರಿ. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಆದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬ ಬಿರುದುಗಳು ನಿಮಗೆ ಉಂಟಾಗುವು. ಆಮೆನ್. ಇಲ್ಲೇನು ಹೇಳ್ತಾರೆ ನೋಡಿ, ಇದಲ್ಲೂ ಸಹ 9, 10 ತಿರುಗಿ ರಿಪೀಟ್ ಮಾಡ್ತಾ ಇದ್ದಾರೆ. ಏನಂತ 9, 10 ಏನಂತ ರಿಪೀಟ್ ಮಾಡ್ತಾ ಇದ್ದಾರೆ, ನೀವು ಎಲ್ಲವನ್ನು ತಿರುಗಿ ಏನೆಲ್ಲ ಮೊದಲು ಹೇಳಿದ್ರು ನೋಡಿ, ದೇವರ ವಾಕ್ಯದಲ್ಲಿ ಯಾವಾಗ ಒಂದು ವಿಷಯವನ್ನು 2 ಸತಿ ಹೇಳ್ತಾ ಇದ್ದಾರೋ ತುಂಬ ಮುಖ್ಯವಾದಂಥ ವಿಷಯ ಅಂತ ಅರ್ಥ. ಹಲ್ಲೆಲೂಯ. ಇಲ್ಲಿ 2 ಸತಿನೂ ಅದನ್ನೇ ಹೇಳ್ತಾ, ನೀವು ಇದೆಲ್ಲ ಮಾಡಿದ್ರೆ ನಾನು ಏನು ಮಾಡ್ತೀನಿ, ನಿಮಗೆ ಹೇಳಿರುವಂಥ ವಾಕ್ಯವನ್ನು ಏನು ಮಾಡ್ತೀನಿ, ನಡೆಸ್ಕೊಡ್ತೀನಿ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ಒಬ್ಬರ ವಾಗ್ದಾನವನ್ನು ಅವ್ರು ನೆರವೇರಿಸ್ಬೇಕಂದ್ರೆ ನಾನೇನು ಮಾಡಬೇಕು, ನನ್ನ ಜೀವನದಲ್ಲಿ ಈ ರೀತಿಯಾದ ತ್ಯಾಗ, ಉಪವಾಸ ಮಾಡಬೇಕು. ನಾವು ಉಪವಾಸ ಮಾಡೋದು ಯಾಕಂದರೆ ಇಲ್ಲಿ ನೋಡಿ 9 ವಾಕ್ಯ 9 ಮತ್ತು 10 ಒಂದ್ಸತಿ ಓದಿ ಪ್ಲೀಸ್. ಆಗ ನೀವು ಕೂಗಿದರೆ ಕರ್ತರು ಉತ್ತರ ಕೊಡುವರು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವರು. ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು, ಭಾರವನ್ನು, ಬೆರಳ ಸನ್ನೆಯನ್ನು, ಕೆಡುಕಿನ ನುಡಿಯನ್ನು ಸಹ ಹೋಗಲಾಡಿಸಿ, ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ, ನಿಮಗೆ ಪ್ರಿಯವಾದದನ್ನು ಹಸಿದವರಿಗೆ ಒದಗಿಸಿ, ಊಟವನ್ನು ಹಸಿದವರಿಗೆ ಒದಗಿಸಿ, ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು. ಆಮೇನ್. ನೋಡಿ, ನಿಮ್ಮ ಜೀವನದಲ್ಲಿ ಕತ್ತಲೆಯಿಂದ ಆ ಒಂದು ಬೆಳಕು ನಮ್ಮ ಜೀವನದಲ್ಲಿ ಬರಬೇಕಂದ್ರೆ ನಾವೇನು ಮಾಡಬೇಕಂತೆ, ನಾವು ಕತ್ತಲೆಯಲ್ಲಿರುವಾಗ
ದೇವರ ಬೆಳಕನ್ನು ನಾವೇನು ಮಾಡಬೇಕು? ಬೇರೆಯವ್ರ ಜೊತೆ ಹಂಚಬೇಕು. ನಮ್ಮ ಕೆಟ್ಟದಾದ ಕಾಲಗಳಿಂದ ನಾವು ಆಚೆ ಬರುವುದಕ್ಕೆ ಬೇಕಾದಂಥ ದೊಡ್ಡ ವಿಷಯ ಅದು. ನಮ್ಮ ಕತ್ತಲೆಯ ಕಾಲದಿಂದ ಬೆಳಕಿನ ಒಳಗಡೆ ನಡ್ಕೊಂಬರ್ಬೇಕಂದ್ರೆ ಬೇಕಾದಂಥ ದೊಡ್ಡ ವಿಷಯ ಏನು? ಬೇರೆಯವ್ರ ಜೊತೆ ದೇವರ ವಾಕ್ಯವನ್ನು ಹಂಚುವುದು. ನಾವು ಹಂಚದೇ ಹೋದರೆ, ದೇವರು ನಮ್ಮನ್ನು ನಡೆಸುವಾಗ ದೇವರ ವಾಕ್ಯವನ್ನು ಸರಿಯಾದ ಸಮಯದಲ್ಲಿ ನಾವು ಹಂಚದೇ ಹೋದರೆ ನಾವೇನು ಮಾಡ್ತಾ ಇದ್ದೀವಿ? ಆ ಜಾಗದಲ್ಲಿ ಯಾರೋ ರಕ್ಷಣೆಯನ್ನು ನಾವೇನು ಮಾಡ್ತಾ ಇದ್ದೀವಿ? ಅವ್ರ ಹತ್ರದಿಂದ ಕಳ್ಕೊತಾ ಇದ್ದೀವಿ. ಅವರು ಕಳ್ಕೊತಾ ಇದ್ದಾರೆ, ನಾವೇನು ಮಾಡ್ತಾ ಅದನ್ನು ಸ್ಟೀಲ್ ಮಾಡ್ತಾ ಇದ್ದೀವಿ. ಅದನ್ನೇನು ಮಾಡ್ತಾ ಇದ್ದೀವಿ? ಕಳ್ತನ ಮಾಡ್ತಾ ಇದ್ದೀವಿ. ಲೋಯ ಆವಾಗ ನೀವು ಮಾಡುವಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನಿಮಗೆ ನೀರು ತಿರುಗಿ ಕೀರ್ತನೆ 23ರಲ್ಲಿ ಹೇಳಿದ್ದನ್ನು ಇಲ್ಲೂ ಸಹ ಏನು ಮಾಡ್ತಾ ಇದ್ದಾರೆ? ರಿಪೀಟ್ ಮಾಡ್ತಾ ಇದ್ದಾರೆ ತಿರುಗಿ. ಏನಂತ? ನೀವು ಇದೆಲ್ಲ ಮಾಡಿದ್ರೆ ನಿಮಗೆ ನೀರಿಗೂ ಏನಿರಲ್ಲ, ಕೊರತೆ ಇರಲ್ಲ, ಊಟಕ್ಕೂ ಏನಿರಲ್ಲ, ಕೊರತೆ ಇರಲ್ಲ. ನೀವೇನು ಮಾಡ್ತೀವಿ? ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ. ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕೂ ಸಹ ನಾವೇನು ಮಾಡಬೇಕಾಗಿದೆ? ಉಪವಾಸ. ಯಾವ ರೀತಿಯಾದ ಉಪವಾಸ? ಊಟ ಬಟ್ಟೆ ಬಿಡುವುದಲ್ಲ. ನಾವು ನಮ್ಮ ಮಾಂಸವನ್ನು ಮೀರುವುದು, ನಮ್ಮ ಭಾರವನ್ನು ದೇವರ ಹತ್ರ ಕೊಡುವುದು, ಅಥವಾ ನಮ್ಮ ಇರುವಂಥ ಬಂಧನೆಗಳನ್ನು ಬಿಟ್ಟು ಆಚೆ ಬರುವುದು. ನೆಕ್ಸ್ಟು ನಮ್ಮ ಊಟವನ್ನು ಅಂದರೆ ದೇವರ ವಾಕ್ಯವನ್ನು ಬೇರೆಯವ್ರ ಜೊತೆ ಹಂಚುವುದು. ನೆಕ್ಸ್ಟು ರಕ್ಷಣೆ ವಸ್ತ್ರವನ್ನು ಬೇರೆಯವರಿಗೆ ಒದಗಿಸುವುದು. ಮತ್ತು ನಮ್ಮಂತೆ ನೆರೆಯವರನ್ನು ಪ್ರೀತಿ. ಇದೆಲ್ಲವನ್ನೇ ದೇವರು ಏನಂತ ಹೇಳ್ತಾ ಇದ್ದಾರೆ? ಉಪವಾಸ. ದೇವರಿಗೆ ನೀವು ಊಟ ಬಿಡುವುದಕ್ಕಿಂತ ಬೇಕಾದಂಥ ಉಪವಾಸ ಯಾವುದು? ಇದೆಲ್ಲ ಈ 7 ವಿಷಯಗಳು. ಹಲ್ಲೆಲೂಯ. ಈ ವಿಷಯಗಳನ್ನೇ ದೇವರು ಏನಂತ ಹೇಳ್ತಾ ಇದ್ದಾರೆ? ಉಪವಾಸ. ನಮ್ಮ ಉಪವಾಸವನ್ನು ಸಹ, ಯಾಕಂದರೆ ಎಲ್ಲರ ಕೈಯಿಂದನೂ ಊಟ ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಉಪವಾಸ ಮಾಡುವುದು ಸಾಧ್ಯ ಇಲ್ಲ. ಏನು ಹೇಳ್ತಾರೆ? ಟ್ಯಾಬ್ಲೆಟು ಮಾತ್ರ. ಓಕೆ. ಆದರೆ ದೇವರು ಎದುರು ನೋಡ್ತಾರಂಥ ಉಪವಾಸ ಯಾವುದು? ನಮ್ಮ ಆತ್ಮೀಕ ರೀತಿಯಾದ ಉಪವಾಸ. ಹಲ್ಲೆಲೂಯ. ದೇವ್ರ ಹತ್ರದಿಂದ ಬಿಡುಗಡೆ ಪಡ್ಕೊಳ್ಬೇಕು ಅಂತ ಮಾತ್ರ ಉಪವಾಸ ಮಾಡೋದಲ್ಲ. ದೇವ್ರ ಹತ್ರದಿಂದ ಅತಿಶಯ ಪಡ್ಕೊಬೇಕು ಅಂತ ಮಾತ್ರ ಉಪವಾಸ ಮಾಡ್ಕೊಳ್ಳೋದಲ್ಲ. ದೇವರಿಗೆ ವಿರೋಧವಾಗಿರುವಂಥ ಎಲ್ಲ ವಿಷಯಗಳು ನನ್ನ ಜೀವನದಿಂದ ಬಿಟ್ಟು ಹೋಗಬೇಕು ಅಂತ ಮಾಡುವಂಥದ್ದೇ ದೊಡ್ಡ ಉಪವಾಸ. ಹಲ್ಲೆಲೂಯ. ಹಾಂ. ಯಾಕಂದರೆ ನಾವೆಲ್ಲ ಏನು ಮಾಡ್ತೀವಿ? ದೇವರೇ ಬಾಯಿ ಮಾತಿಂದ ಏನು ಹೇಳ್ತೀವಿ? ದೇವರೇ ನನಗೆ ಈಗ ಒಂದು ಗುಣದಿಂದ ಬಿಡುಗಡೆ ಬೇಕು, ಅದರಿಂದ ಬಿಡುಗಡೆ ಬೇಕು, ಇದರಿಂದ ಬಿಡುಗಡೆ. ಊಟವನ್ನು ಸಹ ಬಿಟ್ಟುಬಿಟ್ಟು ನಾವು ಕೂತ್ಕೊಳ್ತೀವ, ದೇವರೇ ನನಗೆ ಬಿಡುಗಡೆ ಕೊಡಿ ಅಂತ. ಹಲ್ಲೆಲೂಯ. ನಾವು ಫಾಸ್ಟಿಂಗಲ್ಲಿ ಏನು ಮಾಡಬೇಕು ಅನ್ನೋದು ಬೇರೆ ವಿಷಯ. ಯಾಕಂದರೆ ಎಷ್ಟೋ ಜನರಿಗೆ ಏನು ಗೊತ್ತಾಗಲ್ಲ, ನಾನು ಉಪವಾಸ ಕೂತ್ಕೊಂಡ್ಬಿಟ್ರೆ ಏನು ಮಾಡಬೇಕು ಅಂತ. ಯಾಕಂದರೆ ಎಷ್ಟೊತ್ತು ನೀವು ಬೈಬಲ್ ಓದ್ತೀರಿ, ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರಾ, ಎಷ್ಟೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ತೀರಾ. ಮಾಡುವಂಥ ಜನರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. 24/7 ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥ ಜನರು ಇದ್ದಾರೆ. ದೇವರು ಅವ್ರನ್ನ ಅದಕ್ಕೋಸ್ಕರ ಏನು ಮಾಡಿರ್ತಾರೆ? ಆರಿಸ್ಕೊಂಡಿರ್ತಾರೆ. ಆದರೆ ನಮ್ಮ ಜೀವನದಲ್ಲಿ ನೀವು ಯಾವತ್ತೋ ಒಂದು ದಿವಸ ಮಾಡೋದು ಸಾಧ್ಯ. ಮಂತ್ಲಿ ಒನ್ಸೋ, ವೀಕ್ಲಿ ಒನ್ಸೋ ನೀವು ಆ ರೀತಿ ಮಾಡೋಕ್ಕೆ ಸಾಧ್ಯ. ಅನುದಿನವೂ ನಾವು ಏನು ಮಾಡೋಕ್ಕಾಗಲ್ಲ. ಊಟ ಬಿಟ್ಬಿಟ್ಟು ಇದೆಲ್ಲ ಬಿಟ್ಬಿಟ್ಟು ನಾನು ಕೂತ್ಕೊಳ್ತೀನಿ ಅಂತ ಅಂಥ ಜನರು ಯಾರು ನಾವಿಲ್ಲ. ಆದರೆ ಅನುದಿನ ನಾವು ಮಾಡುವಂಥ ಉಪವಾಸ ನಾವೇನು ಮಾಡ್ಬೋದು? ದೇವರಿಗೆ ಸ್ವೀಕರಿಸ್ಬೋದು. ದೇವರಿಗೆ ನಾವೇನು ಮಾಡಿ ಸಮರ್ಪಿಸ್ಬೋದು. ಹಲ್ಲೆಲೂಯ. ಹಾಂ. ಈ ಅನುದಿನದ ಉಪವಾಸನ ದೇವರು ಏನು ಮಾಡ್ತಾ ಇದ್ದಾರೆ? ಎದುರು ನೋಡ್ತಾ ಇದ್ದಾರೆ. ಕೀರ್ತನೆ 23 ನಾವು ಓದುವಾಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ? ದಾವೀದನು ಏನಂತ ಹೇಳ್ತಾರೆ? ಹಸಿರುಗಾವದ ಹುಲ್ಲು ನಮ್ಮನ್ನೇನು ಮಾಡ್ತಾರಂತೆ? ಮೊದಲು ನೀರಿನ ಬಳಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾರೆ. ಹಲ್ಲೆಲೂಯ. ದಾವೀದನನ್ನು ಬರೆಯುವಾಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಆ ಒಂದು ಅರಣ್ಯದ ಜಾಗದಲ್ಲಿ, ಇಸ್ರೇಲ್ ಯಾವ ರೀತಿಯಾದ ಜಾಗ? ಅರಣ್ಯದ ಜಾಗ. ಅಂಥ ಜಾಗದಲ್ಲಿ ದೇವರು ಏನು ಮಾಡ್ತಾ ಇದ್ದಾರಂತೆ? ಅವರಿಗೆ ಹಸಿರುಗಾವ ಅಂದರೆ ಅಲ್ಲಲ್ಲಿ ಇರುವಂಥ ಹುಲ್ಲಿದ್ರೂ ಸಹ ಒಂದು ಜಾಗದಲ್ಲಿ ಹುಲ್ಲು ತಿಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗಿತ್ತು? ತಿರುಗಿ ಕುರುಬನ ನೋಡಬೇಕು. ಕುರುಬ ಎಲ್ಲಿ ನೆಕ್ಸ್ಟ್ ಕರ್ಕೊಂಡು ಹೋಗ್ತಾನೆ, ಅಲ್ಲೇ ಏನು ಸಿಗೋದು? ಹುಲ್ಲು ಸಿಗೋದು. ಸೊ ದೇವ್ರು ನಮ್ಮ ಹತ್ರ ಏನು ಎದುರು ನೋಡ್ತಾ ಇದ್ದಾರೆ? ನಮ್ಮ ಎಲ್ಲ ನೀಡ್ಸ್ಗೂ ಏನೆಲ್ಲ ಬೇಕೋ ಎಲ್ಲವನ್ನು ಯಾರ ಕಡೆ ನೋಡಬೇಕು ಅಂತ? ಕುರುಬರ ಕಡೆ. ಹಲ್ಲೆಲೂಯ. ಹಲ್ಲೆಲೂಯ. ಹಾಂ. ನೆಕ್ಸ್ಟ್ ಅಲ್ಲಿ ಏನು? ನಮ್ಮ ಭಾರವನ್ನು ಇಳಿಸೋದು ಸಹ ಏನು ಹೇಳ್ತಾರೆ? ಎಳೆ ಕಷ್ಟಪಟ್ಟು ಭಾರ ಹೊರೋರೆ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ. ಯಾವ ರೀತಿಯಾದ ವಿಶ್ರಾಂತಿ? ನಾನು ಕುರುಬನನ್ನು ನೋಡುವಾಗ ನನ್ನ ಮನಸ್ಸಲ್ಲಿ ಏನು ಬರುತ್ತೆ? ನನ್ನ ಭಾರವನ್ನು ಇಳಿಸುವಾಗ ವಿಶ್ರಾಂತಿ. ಹಲ್ಲೆಲೂಯ. ವಿಶ್ರಾಂತಿಯನ್ನು ಕೊಡೋದು ಮಾತ್ರ ಅಲ್ಲ, ಅವರು ಕೊಡುವಂಥ ನಗುವು ಏನಾಗಿರುತ್ತೆ? ಲಘುವಾಗಿರುತ್ತೆ. ಮೇನ್ ಎಲ್ಲರ ಎದ್ದು ನಿಂತ್ಕೊಳ್ಳೋಣ. ನಾವು ದೇವರಿಗೋಸ್ಕರ ನಮ್ಮ ಜೀವನದಲ್ಲಿ ಬಿಟ್ಟು ಕೊಡುವಂಥ ಒಂದೊಂದು ವಿಷಯವನ್ನು ದೇವರು ಉಪವಾಸವಾಗಿ ನೋಡ್ತಾರೆ. ಹಲ್ಲೆಲೂಯ. ದೇವರಿಗೋಸ್ಕರ ಅವರಿಗೆ
ಇಷ್ಟವಾಗ್ತಾ ಇದೆ, ಅವರಿಗೆ ಬೇಕು, ಅವರು ಏನು ಹೇಳ್ತಾ ಇದ್ದಾರೋ ಅದನ್ನ ಪ್ರಕಾರ ನಡಿಬೇಕು ಅಂತ ನಾನು ಮಾಡುವಂಥ ಒಂದೊಂದು ವಿಷಯನೂ ಉಪವಾಸ. ನಾವು ಮಾಡುವಂಥ ಎಲ್ಲವನ್ನೂ ಉಪವಾಸವಾಗಿ ನೋಡುವಂಥ ದೇವರು ಈ ಎಲ್ಲ ವಿಷಯಗಳನ್ನ ಏನು ಮಾಡ್ತಾ ಇರ್ತಾರೆ? ಸ್ವೀಕರಿಸ್ತಾರೆ. ತ್ಯಾಗವಾಗಿ ನೋಡಿ ಏನು ಮಾಡ್ತಾ ಇದ್ದಾರೆ? ಸ್ವೀಕರಿಸ್ತಾರೆ. ಹಲ್ಲೆಲೂಯಾ. ಈ ತ್ಯಾಗವನ್ನು ನೋಡುವಂಥ ದೇವರು ನಮ್ಮ ಹತ್ರದಿಂದ ಎದುರು ನೋಡುವಂಥ ಒಂದೇ ವಿಷಯ ಏನು? ಅವರಿಗೋಸ್ಕರ ಇದೆಲ್ಲ ಬಿಡುವುದು. ಮನುಷ್ಯರಿಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಅಲ್ಲ, ಅದಕ್ಕೋಸ್ಕರ ಇದಕ್ಕೋಸ್ಕರ. ನಮ್ಮ ರಕ್ಷಣೆ ಅನ್ನುವಂಥ ಒಂದು ದೊಡ್ಡ ವಿಷಯವನ್ನು ನಾವೇನು ಮಾಡಬೇಕು ಅಂತ ದೇವರು ಎದುರು ನೋಡ್ತಾ ಇದ್ದಾರೆ? ಬೇರೆಯವ್ರ ಜೊತೆ ಹಂಚ್ಕೊಳ್ಬೇಕು. ದೇವರು ಹೇಳಿರುವಂಥ ಎಲ್ಲ ಬೇಸಿಕ್ಕಾದ ವಿಷಯವನ್ನು ದೇವರೇ ಯಾವ ಕಣ್ಣೋಟದಿಂದ ನೋಡ್ತಾ ಇದ್ದಾರೆ? ಉಪವಾಸದ ಕಣ್ಣೋಟದಿಂದ. ನಾವು ಎಷ್ಟೋ ಜನ ಏನು ಅಂದ್ಕೊಳ್ತೀವಿ? ಇದೆಲ್ಲ ಮಾಡಿ ನನಗೆ ಏನು ಉಪಯೋಗ? ಏನು ಉಪಯೋಗ? ಇದೆಲ್ಲ ಮಾಡಿ ನಮ್ಗೆ ಉಪಯೋಗ ಏನಂದರೆ ಅದನ್ನು ದೇವರು ಉಪವಾಸವಾಗಿ ನೋಡ್ತಾ ಇದ್ದಾರೆ. ದೇವರಿಗೆ ನೀವು ಕೊಡುವಂಥ ಯಾವುದೇ ವಿಷಯವನ್ನು ದೇವರು ಏನು ಮಾಡಲ್ಲ ಅಂತೆ? ದೇವರು ಯಾರಿಗೂ ಸಾಲಗಾರನಲ್ಲ. ದೇವ್ರು ಏನು ಮಾಡ್ತಾರೆ? ನೀವು ದೇವರಿಗೋಸ್ಕರ ಕೊಡುವಂಥ ಎಲ್ಲ ವಿಷಯವನ್ನು ದೇವ್ರು ಏನು ಮಾಡ್ತಾರಂತೆ? ನಾವು ಕೀಳೋದಕ್ಕಿಂತ ಹೆಚ್ಚಾಗಿ ವಾಪಸ್ ಕೊಡ್ತಾರೆ. ಹಲ್ಲೆಲೂಯಾ. ನಾವು ತ್ಯಾಗ ಮಾಡುವಂಥ ಎಲ್ಲ ವಿಷಯವನ್ನು ದೇವರು ಅವರ ಸಮಯದಲ್ಲಿ ಏನು ಮಾಡ್ತಾರೆ? ನಮಗೋಸ್ಕರ ದಯಪಾಲಿಸ್ತಾರೆ. ಹಲ್ಲೆಲೂಯಾ. ಆದರೆ ಅವರ ಸಮಯಕ್ಕೋಸ್ಕರ ನಾವು ಕಾದಿರ್ತೀವ? ಇಷ್ಟು ಜನ ನಾವು ಹೇಳ್ಬೋದು ಅವರಿಗೋಸ್ಕರ ನಾನು ಕಾದಿರ್ತೀನಿ ಅಂತ. ಯಾಕಂದರೆ ನಮ್ಮ ಪ್ರಾರ್ಥನೆಗಳಲ್ಲಿ ವಿ ಗೆಟ್ ಇಂಪೇಷಂಟ್ ಅಂದರೆ ತಾಳ್ಮೆ ಇಲ್ಲದೆ ಹೋಗ್ಬಿಡ್ತೀವಿ ಎಷ್ಟೋ ಸತಿ ಪ್ರಾರ್ಥನೆಗಳಲ್ಲಿ. ದೇವರೇ, ನೀವು ವಾಗ್ದಾನದ ಮೇಲೆ ವಾಗ್ದಾನ ಏನು ಮಾಡ್ತಾ ಇದ್ದೀರಾ? ಕೊಡ್ತಾ ಇದ್ದೀರಾ. ಆದರೆ ನನ್ನ ಜೀವನದಲ್ಲಿ ಏನಾಗ್ತಾ ಇಲ್ಲ, ಅದನ್ನು ನೆರವೇರ್ತಾ ಇಲ್ಲ. ನಾವು ನೆರವೇರ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಅಂಥ ಜಾಗಗಳಲ್ಲಿ ನಾವು ಎಷ್ಟು ಸತಿ ಸಮಾಧಾನದ ತಾಳ್ಮೆಯಿಂದ ನಿಂತ್ಕೊಳ್ತೀವಿ. ದೇವರೇ, ನೀವು ಮಾಡುವಂಥ ಸಮಯದಲ್ಲಿ ಮಾಡ್ತೀರಾ. ಯಾಕಂದರೆ ಕೀರ್ತನೆ 23 ನಮ್ಗೆ ತಿಳಿಸುವಂಥ ವಿಷಯ ಯಾವುದು? ಆ ಸಮಯಕ್ಕೆ ಏನೆಲ್ಲ ನನ್ನ ನೀಡ್ಸ್ ಇದೆಯೋ, ನನಗೇನೆಲ್ಲ ಬೇಕೋ ಕರೆಕ್ಟಾದ ಸಮಯದಲ್ಲಿ ದೇವ್ರು ಏನು ಮಾಡ್ತಾರಂತೆ? ಪೂರೈಸ್ತಾರೆ. ಹಲ್ಲೆಲೂಯಾ. ನಮಗೆ ಕರೆಕ್ಟಾದ ಸಮಯದಲ್ಲಿ ಎಲ್ಲವನ್ನು ಪೂರೈಸುವಂಥ ದೇವರು ಅಂತ ನಮಗೇನಿರಬೇಕು? ನಂಬಿಕೆ ಇರಬೇಕು. ಆ ನಂಬಿಕೆ ಯಾವಾಗ ಬರುತ್ತೆ? ದೇವ್ರ ಮೇಲೆ ವಿಶ್ವಾಸ. ಓಕೆ ಅಲ್ಲ, ಆ ನಂಬಿಕೆ ಯಾವಾಗ ಹೆಚ್ಚಾಗತ್ತೆ? ಯಾವಾಗ ಬರುತ್ತೆ ಅಲ್ಲ, ಯಾವಾಗ ಹೆಚ್ಚಾಗತ್ತೆ? ನಮ್ಮ ಆ ಮೊದಲನೇ ಲಾಸ್ಟ್ ವೀಕ್ ಓದೋದಲ್ಲ, ಮೊದಲನೇ ಆ ಒಂದು ಬಿರುಗಾಳಿಯನ್ನು ದಾಟಿ ಬರುವಾಗ. ಹಲ್ಲೆಲೂಯಾ. ಆ ಮೊದಲನೇ ಬಿರುಗಾಳಿ ದಾಟುವುದೇ ನಮ್ಮ ಜೀವನದ ಕಷ್ಟವಾದಂಥ ವಿಷಯ. ಆದರೆ ಆ ಮೊದಲನೇ ಬಿರುಗಾಳಿ ಅಂದರೆ ನಮ್ಮನ್ನು ಕೆಳಗಡೆ ಬೀಳಿಸುವಂಥ ಒಂದು ಬಿರುಗಾಳಿ, ನಮ್ಮನ್ನು ದೇವರ ಹತ್ರ ಅಂದಾನೆ ದೂರ ಮಾಡುವಂಥ, ಭಯಪಡಿಸುವಂಥ ಆ ಒಂದು ಬಿರುಗಾಳಿ ಏನು ಮಾಡುತ್ತೆ ನಮ್ಮ ಜೀವನದಲ್ಲಿ? ಆ ಒಂದು ಶೋಧನೆ ನಮಗೇನು ಮಾಡ್ತಾ ಇದೆ? ನಮ್ಮನ್ನು ವಿಶ್ವಾಸದಲ್ಲಿ ಹೆಚ್ಚಿಸ್ಬಿಡ್ತಾರೆ. ಹಲ್ಲೆಲೂಯಾ. ಆ ಮೊದಲನೇ ವಿಷಯವನ್ನು ನಾವು ದಾಟಿ ಬಂದರೆ ನೆಕ್ಸ್ಟ್ ಬರುವಂಥ ವಿಷಯಗಳು ನಾವೇನು ಮಾಡ್ಬೋದು? ಜಾಸ್ತಿಯಾಗಿ ವಿಶ್ವಾಸ ಇರ್ಬೋದು. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಯೇಸುವೇ, ನಮಗೆ ಸ್ತೋತ್ರಪ್ಪ. ಹೌದಪ್ಪ, ಊಟ ಬಟ್ಟೆ ಬಿಟ್ಟು ಇವ್ರು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಒಳ್ಳೆಯ ವಿಷಯ. ಆದರೆ ಅದನ್ನು ಮೀರಿ ನಮ್ಮ ಹತ್ರದಿಂದ ನೀವು ಎದುರು ನೋಡ್ತಿರೋಂಥ ದೊಡ್ಡ ಉಪವಾಸವನ್ನು ನಾವು ನಿಮಗೆ ಕೊಡೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ಸ್ತೋತ್ರಪ್ಪ. ನಾವು ಮಾಡುವಂಥ ಒಂದೊಂದು ವಿಷಯವನ್ನು ಐಶಾ 58:6-7 ನಾವು ಓದಬೇಕಾದ್ರೆ ನಾವು ಅದ್ರಲ್ಲಿ ಹೇಳ್ತಾ ಇದ್ದೀರಾ, ನಾವು ಮಾಡುವಂಥ ಪ್ರತಿಯೊಂದು ವಿಷಯವನ್ನು ಉಪವಾಸವಾಗಿ ನೋಡ್ತಾ ಇದ್ದೀರಾ. ನಾವು ಮಾಡುವಂಥ ಒಂದೊಂದು ತ್ಯಾಗವೇ ಉಪವಾಸ ಅಂತ ನೀವು ಹೇಳ್ತಾ ಇದ್ದೀರಾ. ಅದಕ್ಕಾಗಿ ಸ್ತೋತ್ರ. ಉಪವಾಸ ಅನ್ನುವಂಥ ಪದ ಕರ್ತವ್ಯ ತ್ಯಾಗ. ನಾವು ನಿಮಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾ ಇದ್ದೀವೋ ಎಲ್ಲವೂ ನೀವು ನೋಡುವಂಥ ದೇವರು. ಹೌದಪ್ಪ, ಎಲ್ಲವನ್ನು ಕಾಣುವಂಥ ದೇವರು. ನಮ್ಮಪ್ಪ ತಕ್ಕ ಸಮಯದಲ್ಲಿ ಅದಕ್ಕೆ ತಕ್ಕಂಥ ಪ್ರತಿಫಲ ನೀವು ಕೊಡ್ತೀರಂತ ನಂಬ್ತೀವಿ. ಅದಕ್ಕಾಗಿ ಸ್ತೋತ್ರಪ್ಪ. ಈ ತಿಂಗಳಿನಲ್ಲಿ ಎಷ್ಟೋ ಜನರಪ್ಪ ಪ್ರಾರ್ಥನೆ ಮಾಡಿರ್ತಾರೆ, ದೇವರೇ ನೀವು ಕೊಟ್ಟಿರೋಂಥ ವಾಗ್ದಾನ ನೆರವೇರಲಿ ಅಂತ. ಹೌದಪ್ಪ, ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇರೋಂಥ ಈ ಒಂದು ವಿಷಯನೇ ಅಪ್ಪ, ಎಷ್ಟೋ ಜನರಿಗೆ ಅವರು ಕೊಟ್ಟಂಥ ವಾಗ್ದಾನ ನೆರವೇರ್ತೆ ಆಗಿದೆ, ಇನ್ನೂ ನೆರವೇರಿಲ್ಲ, ಸಮಯ ಬಂದಿಲ್ಲ. ಆದರೆ ಈ ತಿಂಗಳಿನಲ್ಲಿ ಅವ್ರು ನೀವು ಕೊಟ್ಟಂಥ ವಾಗ್ದಾನ ಅವರ ಜೀವನದಲ್ಲಿ ನೆರವೇರಿಸೋದಕ್ಕಾಗಿ ಸ್ತೋತ್ರ. ಹೌದಪ್ಪ, ಈ ತಿಂಗಳಿನಲ್ಲಿ ಬರುವಾಗೆಲ್ಲ ಅಪ್ಪ ಒಂದೊಂದು ವಾರದಲ್ಲಿ ಅವರ ಸಾಕ್ಷ್ಯಗಳು ಹೆಚ್ಚಾಗುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಂದು ವಾರ ಒಬ್ಬೊಬ್ಬರ ಜೀವನದಲ್ಲಿ ಸಾಕ್ಷಿ ನೋಡೋದಕ್ಕೆ ಸಹಾಯ ಮಾಡಿ ಅಪ್ಪ. ಹೌದಪ್ಪ, ಅವ್ರು ಬೇಡಿಕೊಳ್ಳುವಂಥ ಎಷ್ಟೋ ವಿಷಯಗಳಪ್ಪ, ಫ್ಯೂಚರ್ ಬಗ್ಗೆ ಭಯ ಇರುತ್ತೆ, ಎಷ್ಟೋ ವಿಷಯಗಳು ಭಯ ಇರುತ್ತೆ. ಆದ್ರೆಪ್ಪ ನಮ್ಮ ಒಳ್ಳೆಯ ಆಸೆಗಳನ್ನು ತಕ್ಕಂಥ ಸಮಯದಲ್ಲಿ ನೀವೆಲ್ಲವೂ ನೆರವೇರಿಸೋದಕ್ಕಾಗಿ ಸ್ತೋತ್ರ. ಎಲ್ಲೋ ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದೀವಿ. ಪರಲೋಕದಲ್ಲಿರುವಂಥ ದೇವರೇ, ಹೌದಪ್ಪ ಸ್ತೋತ್ರ. ನಿಮ್ಮ ವಾಕ್ಯದಲ್ಲಿ ಇದೆಯಲ್ಲ, ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆ, ಹೌದಪ್ಪ, ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ಎಲ್ಲವನ್ನೂ ನಮಗೆ ನೀವಪ್ಪ ಯೇಸು ಕ್ರಿಸ್ತನ ಮೂಲಕ ದಯಪಾಲಿಸೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ಇಲ್ಲದೆ ಹೋದರೆ ನಿಮ್ಮ ಸಮೂಹಕ್ಕೆ ಸಹ ನಾವು ಬರೋದಕ್ಕೆ ಸಾಧ್ಯ ಇಲ್ಲ ಅಪ್ಪ. ಹೌದಪ್ಪ, ಅವರ ಮೂಲಕ ನಮ್ಮೆಲ್ಲರೂ ನೀವು ದಯಪಾಲಿಸಿ ನಡೆಸೋದಕ್ಕಾಗಿ ಸ್ತೋತ್ರ. ಹೌದಪ್ಪ, ಯೇಸು ಕ್ರಿಸ್ತ ನಮ್ಮ ಕುರುಬರಾಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಹೌದೇ, ಆದರೆ ಆ ಕುರುಬರನ್ನು ನಾವು ನೋಡುವುದಕ್ಕೆ ಹೌದಪ್ಪ ನಮ್ಮೆಲ್ಲ ವಿಷಯಗಳಲ್ಲಿ ಉಪವಾಸದಲ್ಲಿ ನಿಮ್ಮನ್ನು ನಾವು ನೋಡಿ ನಮ್ಮ ಭಾರವನ್ನು ನಿಮ್ಮ ಹತ್ರ ಇಳಿಸೋದಕ್ಕೆ ಸಹಾಯ ಮಾಡಿ. ಇಂದು ಎಂದು ಮಾದೇ ದೇವರ ಆಶ್ರಯಿಸಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.